ಪತ್ತೆಯಾಯಿತು ವಿಚಿತ್ರ ಜಲಕನ್ಯೆ, ಅರ್ಧ ಮೀನು ಅರ್ಧ ಮಾನವ ರೂಪದ ಮಮ್ಮಿ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಜಪಾನ್ನ ಫುಕುಶಿಮಾ ಪ್ರಾಂತದ ಹಳೆಯ ಮನೆಯೊಂದರಲ್ಲಿ ಅಚ್ಚರಿಯ ಜೀವಿ ಪತ್ತೆಯಾಗಿದೆ. ನೋಡೋದಕ್ಕೆ ಅರ್ಧ ಮೀನು ಮತ್ತು ಅರ್ಧ ಮಾನವನ ಆಕೃತಿಯನ್ನ ಹೊಂದಿರುವ ಈ ಮಮ್ಮಿ ಈಗ ಹರಾಜಿಗೆ ಸಿದ್ಧವಾಗಿದೆ. ಜಪಾನಿನ ಜಾನಪದ ಕಥೆಗಳಲ್ಲಿ ಬರುವ ಕಪ್ಪ ಎಂಬ ಪೌರಾಣಿಕ ನೀರು ದೆವ್ವದ ಪ್ರತಿಕೃತಿ ಇದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಹಾಗಾದ್ರೆ ಏನಿದರ ವಿಶೇಷತೆ? ಈ ಮಮ್ಮೀಕೃತ ಜೀವಿಯು ಅತ್ಯಂತ ಭಯಾನಕ ರೂಪವನ್ನ ಹೊಂದಿದೆ. ಈ ಜೀವಿಗೆ ಮನುಷ್ಯನಂತೆಯೇ 2 ಬೃಹತ್ ಕೈಗಳು ಮತ್ತು ಹರಿತವಾದ ಉಗುರುಗಳಿವೆ. ಬಾಯಲ್ಲಿ ರೇಸರ್ನಷ್ಟು ಹರಿತವಾದ ಹಲ್ಲುಗಳಿದ್ದು ನೋಡುವವರಿಗೆ ನಡುಕ ಹುಟ್ಟಿಸುವಂತಿದೆ. ದೇಹದ ಕೆಳಭಾಗವು ಮೀನಿನ ಬಾಲದಂತೆ ಕಿರಿದಾಗುತ್ತಾ ಸಾಗುತ್ತದೆ. 14 ಲಕ್ಷಕ್ಕೆ ಹರಾಜು. ಈ ಅಪರೂಪದ ಜಲಕನ್ಯೆಯನ್ನ ಈಗ ಹರಾಜಿಡಲಾಗಿದೆ. ಇದು ಸುಮಾರು 11,075 ಅಂದರೆ ಅಂದಾಜು 14 ಲಕ್ಷ ರೂಪಾಯಿ ಬೆಲೆಗೆ ಮಾರಾಟವಾಗುವ ನಿರೀಕ್ಷೆ ಇದೆ. ಸಂಗ್ರಾಹಕರು ಮತ್ತು ಸಂಶೋಧಕರು ಈ ವಿಚಿತ್ರ ವಸ್ತುವನ್ನ ಖರೀದಿಸಲು ಹೆಚ್ಚಿನ ಆಸಕ್ತಿ ತೋರ್ತಿದ್ದಾರೆ. ಇದು ನಿಜವಾದ ಜಲಕನ್ಯೆಯೇ ಅಂತ ನೋಡಿದಾದ್ರೆ ಜಪಾನ್ನಲ್ಲಿ ಈ ಹಿಂದೆಯೂ ಇಂತಹ ಹಲವಾರು ಜಲಕನ್ಯೆ ಮಮ್ಮಿಗಳು ಪತ್ತೆಯಾಗಿವೆ. ಆದ್ರೆ ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಇವುಗಳನ್ನ 18 ಅಥವಾ 19ನೇ ಶತಮಾನದಲ್ಲಿ ಮಂಗನ ಮೇಲ್ಭಾಗ ಮತ್ತು ಮೇಲಿನ ಕೆಳಭಾಗವನ್ನ ಬಳಸಿ ತಯಾರಿಸಿದ ಕೃತಕ ಆಕೃತಿಗಳೆಂದು ಗುರುತಿಸಲಾಗಿದೆ. ಆ ಕಾಲದಲ್ಲಿ ಜಪಾನ್ನಿಂದ ಯುರೋಪ್ ದೇಶಗಳಿಗೆ ಇಂತಹ ವಿಲಕ್ಷಣ ವಸ್ತುಗಳನ್ನ ಪ್ರದರ್ಶನಕ್ಕಾಗಿ ರಫ್ತು ಮಾಡಲಾಗ್ತಿತ್ತು. ಜಪಾನಿನ ಸಂಪ್ರದಾಯದ ಪ್ರಕಾರ ಜಲಕನ್ಯೆಯ ಮಾಂಸವನ್ನ ತಿಂದವರು ಅಮರರಾಗುತ್ತಾರೆ ಎಂಬ ನಂಬಿಕೆ ಇದೆ. ಹಾಗೆಯೇ ಇಂತಹ ಆಕೃತಿಗಳನ್ನ ರೋಗಗಳನ್ನು ತಡೆಗಟ್ಟಲು ಮತ್ತು ಅದೃಷ್ಟಕ್ಕಾಗಿ ಜನರು ಪೂಜಿಸುತ್ತಿದ್ರು. ಫುಕುಶಿಮಾದಲ್ಲಿ ಪತ್ತೆಯಾಗಿರುವ ಈ ಮಮ್ಮಿಯು ಕೂಡ ಅಂತಹದೇ ಒಂದು ಧಾರ್ಮಿಕ ಅಥವಾ ಕಲಾತ್ಮಕ ಉದ್ದೇಶಕ್ಕಾಗಿ ತಯಾರಿಸಿರಬಹುದು ಎಂದು ಇತಿಹಾಸಕಾರರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ.